ವೀಕ್ಷಕರೇ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ನವೀನ್. ನಮ್ಮ ಕರ್ನಾಟಕ ನ್ಯೂಸ್ 24x7ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಬೆಳಗಿನ ಜಾವ ಸೋಮವಾರ ಸಮಯ 8:45ಕ್ಕೆ ನಮಗೆ ಮಾಹಿತಿ ಬಂದಂತಹ ಉದ್ದೇಶವಾಗಿ ನಾವು ಏನು ಆನೇಕಲ್ ತಾಲೂಕಿನ ಕಿತ್ಗಾನಹಳ್ಳಿ ಎಂಬ ಗ್ರಾಮ, ಹಾಗೆ ಇದು ಬೊಮ್ಮಸಂದ್ರ ಪುರಸಭೆಗೆ ವ್ಯಾಪ್ತಿಗೆ ಸೇರಿರುವಂತಹ ಗ್ರಾಮ ಇದು. ಹಾಗೆ ಇವತ್ತು ಬೆಳಗಿನ ತುಸು ಸಮಯದಲ್ಲಿ ಇವತ್ತು ಸಿಲಿಂಡರ್ ಸ್ಫೋಟತೆಯಿಂದ ನೋಡಿ ಅಕ್ಕಪಕ್ಕದಲ್ಲಿರುವಂತಹ ಮನೆಗಳಿಗೆಲ್ಲ ಎಷ್ಟೆಲ್ಲ ಹಾನಿಯಾಗಿದೆ. ಹಾಗೆ ಬಿಲ್ಡಿಂಗ್ ಸಹ ನೋಡ್ತಾ ಇರ್ಬೋದು ಎಷ್ಟು ಮಟ್ಟಕ್ಕೆ ತೀವ್ರತೆಯನ್ನು ಪಡೆದುಕೊಂಡಿದೆ. ಒಂದು ಸಿಲಿಂಡರ್ ಸ್ಫೋಟಕ್ಕೆ ಅಕ್ಕಪಕ್ಕದಲ್ಲಿರುವಂತಹ ಮನೆಗಳ ಮೇಲೆ ಹೋಗಿ ಏನು ಇಟ್ಟಿಗೆ ಬ್ಲಾಕ್, ಅಕ್ಕಪಕ್ಕ ಮನೆಗಳಿಗೂ ಸಹ ನೋಡಿ ಎಷ್ಟು ಡ್ಯಾಮೇಜ್ ಆಗಿದೆ ಅಂದರೆ ಎಲ್ಲ RCC ಎಲ್ಲ ಒಂದು 3 ಫ್ಲೋರ್ ಅಷ್ಟು RCC ಬಿಲ್ಡಿಂಗ್ ಸಹ ಜಖಮಾಗಿದೆ. ಎಷ್ಟು ಮಟ್ಟಕ್ಕೆ ತೀವ್ರತೆಯನ್ನು ಪಡೆದುಕೊಂಡಿದೆ ಅಂತ ಗಮನಕ್ಕೆ ಓಕೆನಾ ಸರ್? ಬೆಳಿಗ್ಗೆ 8:30 ಸಮಯದಲ್ಲಿ ಸೂರ್ಯನಗರ ಠಾಣಾ ವ್ಯಾಪ್ತಿ ಕೃಷ್ಣಪ್ಪ ಲೇಔಟ್ ES ಕಾರ್ಮೆಂಟ್ ಶಾಲೆ ಕಿತ್ಗಾನಹಳ್ಳಿ, ಇಲ್ಲಿ ಸುನೀಲ್ ಕುಮಾರ್ ಎಂಬುವರ ಒಂದು ಬಿಲ್ಡಿಂಗಲ್ಲಿ 3ನೇ ಫ್ಲೋರಲ್ಲಿ ಗ್ಯಾಸ್ ಸಿಲಿಂಡ್ರು ಲೀಕ್ ಆಗಿ ಗ್ಯಾಸ್ ಈಚೆ ಬಂದು ಅದಕ್ಕೆ ಬೆಂಕಿ ಹೊತ್ಕೊಂಡು ಒಂದು ಅಗ್ನಿ ಅವಘಡ ಆಗಿದೆ. ಇದರಿಂದಾಗಿ 3ನೇ ಫ್ಲೋರು ಮತ್ತು 4ನೇ ಫ್ಲೋರ್ ಬಿಲ್ಡಿಂಗಿಗೆ ಸಂಪೂರ್ಣ ಜಖಮಾಗಿದೆ. ಸುನಿಲ್ ಜೋಸೆಫ್ ಮತ್ತು ವಿಷ್ಣು ಜಯರಾಜ್ ಎಂಬುವರು ಈ ಒಂದು ಘಟನೆಯಲ್ಲಿ ಗಾಯಗೊಂಡಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿದೆ. ಪರಿಸ್ಥಿತಿ ಒಂದು ವೈದ್ಯರು ಹೇಳೋ ಪ್ರಕಾರ ಒಂದು 50ರಿಂದ 75% ಬರ್ನ್ಸ್ ಆಗಿದೆ ಅಂತ ಹೇಳ್ತಾರೆ. ಜೀವಕ್ಕೇನು ಅಪಾಯ ಇಲ್ಲ ಅಂತ ಈ ಸದ್ಯ ಹೇಳ್ತಾ ಇದ್ದಾರೆ. ಅದ್ರ ಮೇಲೆ ವೈದ್ಯಕೀಯ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಹಾಗಾಗಿ ಇದೊಂದು ಅವಘಡ ಇವತ್ತು ಬೆಳಿಗ್ಗೆ ಬ್ಲಾಸ್ಟ್ ಆಗಿದೆ. ಈಗ ಬ್ಲಾಸ್ಟ್ ಬಗ್ಗೆ ನಾನು ಹೇಳೋದಕ್ಕಿಂತ ನಮ್ಮ ಫೈರ್ ಫೋರ್ಸ್ನವ್ರು ಹೇಳಿದ್ರೆ ಒಳ್ಳೆಯದು. ನಮ್ಮ ಈ ಪ್ರೈಮರಿ ಈಗಿನ ಫೈರ್ ಫೋರ್ಸ್ನವರ ಒಂದು ಅಭಿಪ್ರಾಯ ಅಂದರೆ ಗ್ಯಾಸ್ ಸಿಲಿಂಡರ್ ಲೀಕ್ ಆಗಿ ಆ ಗ್ಯಾಸ್ಗೆ ಬೆಂಕಿ ಹೊತ್ಕೊಂಡು ಈ ಥರ ಅಗ್ನಿ ಅವಘಡ ಆಗಿದೆ. ಆ ಇಂಟೆನ್ಸಿಟಿ ಒಳಗಡೆ ಅತ್ತ ಗೋಡೆಗಳು ಕಿತ್ಕೊಂಡು ಕೆಳಗಡೆ ಬಿದ್ದಿವೆ. ಇಬ್ಬರು ಏನು ಮಾಡ್ತಿದ್ರು ಮತ್ತು ಎಲ್ಲಿ ಅವರು ಸರ್? ಒಬ್ಬರು ಸುನಿಲ್ ಜೋಸೆಫ್ ಅಂತ, ಇವರು ಡೆಂಕಣಿಕೋಟೆ ತಮಿಳುನಾಡಿನವರು. ವಿಷ್ಣು ಜಯರಾಜ್ ಎಂಬವರು ಇವರು ಮೆಡ್ಜಿನೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, ಎಲೆಕ್ಟ್ರಾನಿಕ್ ಸಿಟಿ. ಇವರು ಶ್ರೀಕಂಠಪುರಂ, ಕಣ್ಣೂರು, ಕೇರಳ. ಥ್ಯಾಂಕ್ ಯು. ಕೌನ್ಸಿಲರ್ ಸುಬ್ರಹ್ಮಣ್ಯ ನಿಮ್ಮ ಫ್ಯಾಮಿಲಿಯವ್ರು ಯಾರಿಲ್ವಾ? ಸರ್, ಇಲ್ಲಿ ಕಿತ್ಗಾನಹಳ್ಳಿ ಕೃಷ್ಣಪ್ಪ ಲೇಔಟ್ ಅಂತಿದೆ. ಇಲ್ಲಿ ಕೃಷ್ಣಪ್ಪ ಲೇಔಟಲ್ಲಿ ಈ ಬಿಲ್ಡಿಂಗ್ ಹತ್ರ ಇವತ್ತು ಅನುಮಾನಾಸ್ಪದವಾಗಿ
ವಾಸವಾಗಿದ್ದ ರೂಮಲ್ಲಿ ವಾಸವಾಗಿದ್ದ ಇಬ್ಬರು ಸ್ಥಿತಿ ಗಾಯಗಳಾಗಿ ಈಗ ಹಾಸ್ಪಿಟಲ್ಗಿದೆ. ಸೊ ಅವ್ರ ಸ್ಥಿತಿ ಗಂಭೀರವಾಗಿದೆ. ಈಗ ಸ್ಥಳಕ್ಕೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಮತ್ತು ಪುರಸಭೆಯವರು ಮತ್ತು ಎಲ್ಲರೂ ಬಂದು ಈಗ ಸ್ಥಳ ಪರಿಶೀಲನೆ ಮಾಡಿ ಅಗತ್ಯ ಕ್ರಮಗಳು ತೆಗೆದುಕೊಳ್ತಾ ಇದ್ದಾರೆ. ಅವರು ಮೂಲತಃ ಒಬ್ಬ ಕೇರಳ ಮತ್ತು ಒಬ್ಬ ತಮಿಳುನಾಡವರು ಇಲ್ಲ ನಾಣರ್ಗ ಹಾಸ್ಪಿಟ್ಲಲ್ಲಿ ಸಿಬ್ಬಂದಿಗಳಾಗಿ ಕೆಲಸ ಮಾಡ್ತಾರೆ. ಓಕೆ, ಗಂಭೀರವಾದಂತಹ ಗಾಯನ? ಗಂಭೀರವಾದ ಗಾಯಗಳಾಗಿದ್ದಾವೆ. ಜೀವಕ್ಕೆ ಏನಾದರೂ ಸಮಸ್ಯೆಗಳು? ಅದಕ್ಕೆ ಸಾಕಷ್ಟು ಗಂಭೀರತೆ ಇರೋದ್ರಿಂದ ಈಗ ಅವ್ರ ಚಿಕಿತ್ಸೆ ಮೇಲೆ ಇರೋದ್ರಿಂದ ಓಕೆ ಓಕೆ ಗಂಭೀರ ಗಾಯಗಳಾಗಿದ್ದಾವೆ. ಏನು ಅನಿಸ್ಬೋದು ಸರ್ ನಿಮಗೆ ಸಿಲಿಂಡ್ರಿಂದನೇ? ಅಲ್ಲಲ್ಲ, ನಮಗನಿಸಿದ ಮಟ್ಟಿಗೆ ಈ ಸ್ಫೋಟದ ತೀವ್ರತೆ ನೋಡಿದ್ರೆ ಇಲ್ಲೆಲ್ಲರೂ ನಮ್ಮ ಸಾರ್ವಜನಿಕರಲ್ಲಿ ಬರೋ ಅಭಿಪ್ರಾಯ ಸಿಲಿಂಡರ್ ಅಲ್ಲ ಅನ್ನಿಸ್ತದೆ. ಓಕೆ ಓಕೆ. ಆದರೆ ಇಲ್ಲಿ ತಾಂತ್ರಿಕವಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಪೊಲೀಸರು ತಮ್ಮ ಅನುಭವಗಳ ಪ್ರಕಾರ ಹೇಳೋ ಪ್ರಕಾರ ಸಿಲಿಂಡರ್ ಅನ್ನಿಸ್ತದೆ. ನೋಡೋಣ, ನನ್ನ ವಿದ್ಯುಜ್ಞಾನ ಇಲಾಖೆ ಟೀಮ್ ಬಂದು ಪರಿಶೀಲನೆ ಮಾಡಿದ ನಂತರ ಸತ್ಯಾಂಶ ಹೊರಬರಲಿದೆ. ಅದು ಸ್ಥಳೀಕರಲ್ಲಿರೋದ್ರ ಪ್ರಕಾರ ಸಿಲಿಂಡರ್ ಅಲ್ಲ ಭಾವನೆ. ಹೋಗೋ ಸ್ಪೆಸಿಫಿಕ್